ಅಧಿಕಾರ ಕೊಟ್ಟವರು ಯಾರು ಅನ್ನೋದು ವಿಪಕ್ಷಗಳ ಪ್ರಶ್ನೆ ಆಗಿದ್ರೆ ಅಧಿಕಾರ ನಮಗಿದೆ ಅಂತ ರಾಜ್ಯ ಸರ್ಕಾರದ ವಾದ. ಮತಪಟ್ಟಿ ಪರಿಷ್ಕರಣೆ ಸಂದರ್ಭದಲ್ಲೇ ಪಿಆರ್ಸಿ ಬೇಕಿತ್ತ? ಟೈಮಿಂಗ್ ಬಗ್ಗೆ ಸಾರ್ವಜನಿಕರಿಗೂ ಡೌಟ್ ಇದೆ. ಇದು ಎಲ್ಲೋ ಒಂದ್ ಕಡೆ ವಲಸಿಗರಿಗೆ ನೆರವು ಮಾಡಿಕೊಡಬಹುದು. ಶಾಶ್ವತ ಪ್ರಮಾಣ ಪತ್ರ ನಿಮ್ಮದಾಗೋದಕ್ಕೆ ನೀವು ಒಂದು 8 ದಾಖಲೆಗಳಲ್ಲಿ ಒಂದು ದಾಖಲೆ ಇಟ್ಕೊಂಡ್ರೆ ಸಾಕು, ನಿಮಗೆ ಪಿಆರ್ಸಿ ಸಿಕ್ಬಿಡುತ್ತೆ. 8 ದಾಖಲೆಗಳಲ್ಲಿ ಯಾವ್ದು ಇನ್ವಾಲ್ವ್ ಇದೆ ಅನ್ನೋದನ್ನ ನಾವು ಹೇಳ್ತೀವಿ. ಅದ್ರ ಜೊತೆಗೆ ತುಂಬ ಚರ್ಚೆಗೀಡಾಗ್ತಾ ಇರೋದು ರೆಂಟಲ್ ಅಗ್ರಿಮೆಂಟು. ಡೂಪ್ಲಿಕೇಟ್ ರೆಂಟಲ್ ಅಗ್ರಿಮೆಂಟ್ ಮಾಡೋದು ಏನು ದೊಡ್ಡ ಕೆಲಸನಾ? ನಾವು ಈ ದೇಶದಲ್ಲಿ ಜೀವಂತವಾಗಿದ್ದವ್ರದ್ದೇ ಡೆತ್ ಸರ್ಟಿಫಿಕೇಟ್ ರೆಡಿ ಆಗಿರುವಂತಹ ಅನೇಕ ಉದಾಹರಣೆಗಳನ್ನು ನೋಡ್ತಾ ಬಂದಿದ್ದೀವಿ. ಇನ್ನು ಇದು ದೊಡ್ಡ ಕೆಲಸನಾ? ಹಾಗಾದರೆ BJP ವಾದ ಏನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಶಾಶ್ವತ ವಾಸಸ್ಥಳ ಪ್ರಮಾಣ ಪತ್ರ ಕೊಡುವ ಅಧಿಕಾರ ರಾಜ್ಯ ಸರ್ಕಾರಕ್ಕಿಲ್ಲ ಅಂತ ಅವ್ರು ಏನು ಕೋಟ್ ಮಾಡ್ತಿದ್ದಾರೆ ಅಂದರೆ ಆರ್ಟಿಕಲ್ 5ರಿಂದ 11 ಅದರಲ್ಲಿ ಇದೆ, ಒಬ್ಬ ನಾಗರಿಕನಿಗೆ ಸಿಟಿಸನ್ಶಿಪ್ ಕೊಡಬೇಕಂದ್ರೆ ಅವ್ನು ಯಾರು, ಅವ್ನು ಏನಾಗಿರಬೇಕು, ಯಾಕೆ ಕೊಡಬೇಕು ಅನ್ನೋದು ಅಲ್ಲಿ ಇದ್ದ ಮೇಲೆ ಇವ್ರು ಹೊಸದಾಗಿ ಯಾಕೆ ತರ್ತಿದ್ದಾರೆ ಅನ್ನೋದು ವಾದ. ಪೌರತ್ವ ನೀಡುವ ಅಧಿಕಾರ ಕೇಂದ್ರಕ್ಕೆ ಮಾತ್ರ ಇರೋದು, ಕೇಂದ್ರದಲ್ಲೂ ಅಲ್ಲ, ಕೇಂದ್ರ ಗೃಹ ಸಚಿವಾಲಯಕ್ಕೆ ಮಾತ್ರ ಇರೋದು. ಸಂವಿಧಾನದ ಪ್ರಕಾರ ಶಾಶ್ವತ ನಿವಾಸ ಪತ್ರ ನೀಡುವ ಅಧಿಕಾರ ಕೇಂದ್ರ ಗೃಹ ಸಚಿವಾಲಯದ್ದು ಮಾತ್ರ. ಇನ್ಫ್ಯಾಕ್ಟ್ ವಿದೇಶಾಂಗ ಸಚಿವಾಲಯಕ್ಕೂ ಇಲ್ಲ, ಬೇರೆ ಯಾರಿಗೂ ಕೂಡ ಇದು ಬರದೇ ಇಲ್ಲ, ಸ್ಟ್ರಿಕ್ಟ್ಲಿ ಇವ್ರಿಗೆ ಮಾತ್ರ. ಸಂವಿಧಾನವನ್ನು ಮೀರಿ ರಾಜ್ಯ ಸರ್ಕಾರ ಮತ ಬ್ಯಾಂಕನ್ನು ಗಟ್ಟಿಪಡಿಸೋದಕ್ಕೋಸ್ಕರ PRCಯನ್ನು ಕೊಡ್ತಾ ಇದೆ. ಅವರೇ ಕೂತು ವಲಸಿಗರನ್ನು ರಕ್ಷಿಸ್ತಾ ಇದ್ದಾರೆ. ಬಾಂಗ್ಲಾದೇಶದಲ್ಲಿ ವೋಟ್ ಹಾಕೋರ್ಗೂ ಇಲ್ಲೂ ವೋಟರ್ ID ಕೊಡೋ ಹುನ್ನಾರ ಇದು ಅನ್ನೋದು ವಾದ. ಅಕ್ರಮ ಬಾಂಗ್ಲಾ ವಲಸಿಗರನ್ನು, ಅಕ್ರಮ ವ್ಯಕ್ತಿಗಳನ್ನು ಸಕ್ರಮ ಮಾಡಿ ತಮ್ಮ ವೋಟ್ ಬ್ಯಾಂಕ್ ರೀತಿಯಲ್ಲಿ ಅವರನ್ನು ಉಪಯೋಗಿಸ್ಕೊಳ್ಳೋದಕ್ಕೆ ಸರ್ಕಾರ ಮಾಡ್ತಾ ಇರುವ ಹುನ್ನಾರ ಅನ್ನೋದು ಆಕ್ಷೇಪದ ಧ್ವನಿಯಲ್ಲಿ ವ್ಯಕ್ತವಾಗ್ತಾ ಇರೋ ಮಾಹಿತಿ. ಶಾಶ್ವತ ನಿವಾಸ ಪ್ರಮಾಣ ಪತ್ರ ಕೊಡುವ ಅಧಿಕಾರ ರಾಜ್ಯ ಸರ್ಕಾರಕ್ಕಿದೆ ಅಂತ ಸರ್ಕಾರ ವಾದಿಸ್ತಾ ಇದೆ. ಇಲ್ಲ, ನಾವು ಕೊಡ್ತೀವಿ, ಕರೆಕ್ಟ್ ಇದೆ, ಏನಿದೆ ತಪ್ಪು ಅಂತ ಇವ್ರದ್ದು ವಾದ. ಆಮೇಲೆ ಈ ದಾಖಲೆಗಳನ್ನು ಕೇಳಿ ಅಲ್ವಾ ಕೊಡ್ತಾ ಇರೋದು, ನಾವೇನು ದಾಖಲೆ ಇಲ್ಲದೆ ಕೊಡ್ತಿಲ್ವಲ್ಲ, ಯಾವುದಾದ್ರೂ ದಾಖಲೆ ಪ್ರೆಸೆಂಟ್ ಮಾಡಿದ್ರೆ ಕೊಡ್ತೀವಿ ನಾವು ಅಂತಿದ್ದಾರೆ. ಪ್ರಮಾಣ ಪತ್ರ ಕೊಡುವಾಗ ಪ್ರಾಧಿಕಾರದಿಂದ ಸಮಗ್ರ ಪರಿಶೀಲನೆ ಆಗುತ್ತೆ ಅಂತಿದ್ದಾರೆ ಸರ್ಕಾರ, ರಾಜ್ಯ ಸರ್ಕಾರ. ಅಂದರೆ ರೆವೆನ್ಯೂ ಇನ್ಸ್ಪೆಕ್ಟ್ರು VA ಎಲ್ಲ ಲೆಕ್ಕ ಇಟ್ಕೊಂಡೇ ಮಾಡ್ತಾರೆ ಅಂತ ಸರ್ಕಾರ ಹೇಳ್ತಿದೆ. ಪರಿಶೀಲನೆ ಬಳಿಕ ನಾವು ಪ್ರಮಾಣ ಪತ್ರವನ್ನು ಕೊಡ್ತಾ ಇದ್ದೀವಿ. ಹೆಂಗಂದ್ರಂಗೆ ಬಂದವ್ರಿಗೆಲ್ಲ ನೀವು ತಗೊಳ್ಳಿ ಪ್ರಮಾಣ ಪತ್ರ, ನೀವು ತಗೊಳ್ಳಿ ಅಂತ ಕೊಡಲ್ಲ, ಡಾಕ್ಯುಮೆಂಟ್ ನಾವು ವೆರಿಫೈ ಮಾಡ್ತೀವಿ, ನಿಮ್ಗೆ ಯಾಕೆ ಅನುಮಾನ ಅಂತಿದ್ದಾರೆ. ಸೂಕ್ತ ದಾಖಲಾತಿಗಳನ್ನು ಪಡೆದೇ ಪ್ರಮಾಣ ಪತ್ರವನ್ನು ಒದಗಿಸೋ ಕೆಲಸ ಆಗತ್ತೆ ಅನ್ನೋದು ಸರ್ಕಾರದ ವಾದ. ಬಟ್ ಇದನ್ನು ನಂಬೋದಕ್ಕೆ ಯಾಕೆ ಕಷ್ಟ ಆಗ್ತಿದೆ ಅಂದ್ರೆ, ಇತ್ತೀಚೆಗಷ್ಟೇ ನೀವು ನೋಡಿದ್ರಿ, ಅನರ್ಹರು ಗ್ಯಾರಂಟಿಯಲ್ಲಿ ಸೇರ್ಕೊಂಡ್ಬಿಟ್ಟಿದ್ದಾರೆ, ಹಿಂಗಾಗಿ ನಾವು ಅವ್ರನ್ನ ಆಚೆ ಇಡ್ತಾ ಇದ್ದೀವಿ ಅಂತ ಹೇಳಿದ್ರು. ಸೊ ರಾಜ್ಯ ಸರ್ಕಾರ ಅದನ್ನೇ ನಿಭಾಯಿಸೋಕ್ಕಾಗಿಲ್ಲ, ಇದನ್ನು ನಿಭಾಯಿಸುತ್ತಾ ಅನ್ನೋದು ಜನರ ಸಂಶಯ. ಚುನಾವಣಾ ಆಯೋಗವೇ ರಾಜ್ಯ ಸರ್ಕಾರಕ್ಕೆ ಈ ವಿಚಾರದಲ್ಲಿ ದಾರಿ ಮಾಡಿಕೊಡ್ಬೇಕು ಅನ್ನೋದು ವಾದ. ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಶ್ರೀನಿವಾಸ್. ಈಗ ಸರ್ಕಾರದ ವಾದ, ವಿಪಕ್ಷದ ವಾದವನ್ನು ಜನ ನೋಡಿದ್ದಾರೆ. ಪ್ರಶ್ನೆ ಇರೋದಿಷ್ಟೇ, ಕೇಂದ್ರ ಸರ್ಕಾರ ರೂಪಿಸೋ ನಿಯಮಾವಳಿಗಳಿಗೆ ವಿರುದ್ಧವಾಗಿ ರಾಜ್ಯ ಸರ್ಕಾರ ಯಾವುದೇ ಕಾರಣಕ್ಕೂ ನಿಯಮವನ್ನು ರೂಪಿಸಬಾರ್ದು ಅಂತ ಕಾನ್ಸ್ಟಿಟ್ಯೂಷನ್ ಹೇಳುತ್ತೆ. ಈ ವಾದ ಕಾಂಗ್ರೆಸ್ ಸರ್ಕಾರಕ್ಕೆ ಗೊತ್ತಿಲ್ವಾ? ಮಮತಾ, ಒಂದು ಈಗಿರುವಂತಹ ಆರೋಪ ಏನು ಅಂತಂದ್ರೆ ಟೈಮಿಂಗ್. ನೀವು ಹೇಳ್ತಾ ಇದ್ರಿ SIR ಮಾಡುವಂತಹ ಸಮಯದಲ್ಲೇ ಈಗ ಯಾಕೆ PRC ಅನ್ನುವಂಥದ್ದು ದೊಡ್ಡ ಅನುಮಾನಕ್ಕೆ ಕಾರಣವಾಗಿರುವಂಥದ್ದು. ನಿನ್ನೆ ಶೋಭಾ ಕರಂದ್ಲಾಜೆ ಅವರು ಕೂಡ ಇದೇ ಪ್ರಶ್ನೆಯನ್ನ ಮಾಡಿದ್ದಾರೆ. ಆ ಪ್ರಮಾಣ ಪತ್ರವನ್ನು, ಶಾಶ್ವತ ನಿವಾಸ ಪ್ರಮಾಣ ಪತ್ರ ಕೊಡುವಂತ ಅಧಿಕಾರ ಇರೋದು ಕೇಂದ್ರ ಗೃಹ ಇಲಾಖೆಗೆ, ಅದನ್ನ ಮೀರಿ ರಾಜ್ಯ ಸರ್ಕಾರ ಯಾಕೆ ಕೊಡ್ತಿದೆ ಅನ್ನುವಂಥದ್ದು ಶೋಭಾ ಕರಂದ್ಲಾಜೆ ಅವರ ಆರೋಪ. ಮತ್ತೆ ಇರುವಂತಹ ಅನುಮಾನ, ಯಾಕಂದ್ರೆ SIR ಮಾಡುವಂತ ಸಂದರ್ಭದಲ್ಲಿ 11 ದಾಖಲಾತಿಗಳನ್ನ ಕೊಡಬಹುದು, ಅದ್ರಲ್ಲಿ ಯಾವ್ದಾದ್ರು ಒಂದು ಕೊಡಬಹುದು ಅಂತ ಚುನಾವಣಾ ಆಯೋಗ ಹೇಳಿದೆ. ಅದರಲ್ಲಿ ಇದು ಒಂದು ಕೂಡ. ಒಂದ್ ವೇಳೆ ಆಧಾರ್ ಕಾರ್ಡ್, ಪ್ಯಾನ್, ವೋಟರ್ ID ಇದೆಲ್ಲವೂ ಇದ್ರೆ ಇದನ್ನ ಕೊಡುವಂತ ಅವಶ್ಯಕತೆ ಇಲ್ಲ. ಆದ್ರೆ ಅವೆಲ್ಲ ಇಲ್ಲದೆ ಇದ್ರೆ ಇದನ್ನ ಕೊಡಬಹುದು ಅನ್ನುವಂತ ಲೆಕ್ಕಾಚಾರದಲ್ಲಿ ರಾಜ್ಯ ಸರ್ಕಾರ ಈ ಒಂದು ಪ್ರಮಾಣ ಪತ್ರವನ್ನ ಕೊಡ್ಲಿಕ್ಕೆ ಮುಂದಾಗಿದೆ. ಇರುವಂತಹ ಅನುಮಾನ ಇದೆ, ಈ ನಾನು ಹೇಳಿದಂತ ಡಾಕ್ಯುಮೆಂಟ್ ಗಳು ಇಲ್ಲದೆ ಹೋದ್ರೆ ಇದನ್ನ ರಾಜ್ಯ ಸರ್ಕಾರ ಸುಲಭವಾಗಿ ಮಾಡ್ಕೊಳ್ಬಹುದು ಅನ್ನುವಂಥದ್ದು. ಸರ್ಕಾರದ ಅಧಿಕಾರಿಗಳು ಸರ್ಕಾರದ ಅಧೀನದಲ್ಲಿ ಬರ್ತಾರೆ, ಅವ್ರು ಹೇಳಿದಂಗೆ ಸಹಜವಾಗಿ ಕೇಳ್ತಾರೆ. ಈ ಒಂದು ಸಂದರ್ಭದಲ್ಲಿ ಅಕ್ರಮವಾಗಿ ಯಾರಿದ್ದಾರೆ ಅವರಿಗೆ ಸಕ್ರಮ ಮಾಡುವಂತ ಕೆಲಸ ಆಗಬಹುದು ಅನ್ನುವಂಥದ್ದು ದೊಡ್ಡ ಅನುಮಾನ. ಹಾಗಾಗಿ
ಹೀಗಾಗಿನೇ ಈಗ ವಿಪಕ್ಷಗಳು ಇದಕ್ಕೆ ದೊಡ್ಡ ಮಟ್ಟದ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಈಗ ಗೃಹ ಇಲಾಖೆಗೆ, ಕೇಂದ್ರ ಗೃಹ ಇಲಾಖೆಗೆ ಶೋಭಾ ಕರಂದ್ಲಾಜೆ ಅವರು ಪತ್ರ ಬರೆದಿರೋದ್ರಿಂದ ಕೇಂದ್ರ ಗೃಹ ಇಲಾಖೆ ಯಾವ ಆಕ್ಷನ್ ಅನ್ನು ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕು. ಅವರು ಎಂಟ್ರಿ ಆಗಿ PRC ಅನ್ನ ಮಾಡಬೇಡಿ ಅನ್ನುವಂತ ಸೂಚನೆಯನ್ನ ಕೊಡ್ತಾರ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕು. ಆದ್ರೆ ರಾಜ್ಯ ಸರ್ಕಾರ ಮಾತ್ರ ನಮ್ಗೆ ಅಧಿಕಾರ ಇದೆ, ನಾವು ಕೊಟ್ಟೇ ಕೊಡ್ತೀವಿ ಅನ್ನುವಂತಹ ಮಾತುಗಳನ್ನು ಹೇಳ್ತಿದೆ. ಹೀಗಾಗಿ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರದ ನಡುವೆ ಸಹಜವಾಗಿ ಗೊಂದಲಗಳು ಉಂಟಾಗುತ್ತೆ. ಕೇಂದ್ರ ಯಾವ ನಿಲುವನ್ನು ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕು. ಅದೇ ರಾಜ್ಯ ಸರ್ಕಾರದ ಈ ನಿರ್ಧಾರ ಮಾತ್ರ ಒಂದಿಷ್ಟು ಅನುಮಾನ, ಗೊಂದಲ, ವಿರೋಧಗಳಿಗೆ ಕಾರಣವಾಗಿರುವುದಂತೂ ಸತ್ಯ ಅಂತ ಹೇಳ್ಬೋದು. ಮಮತಾ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ರೇಷನ್ ಕಾರ್ಡೆ 14 ಲಕ್ಷದಷ್ಟು ಬೋಗಸ್ ಇದೆ ಅಂತ ಸರ್ಕಾರ ಒಪ್ಕೊಂಡಿದೆ. ಅಲ್ಲಲ್ಲೇ ಬೋಗಸ್ಗಳು ಬರುತ್ತೆ. ಇನ್ನು ಇವ್ರು ಮಾಡೋದಕ್ಕೆ ಸಾಮರ್ಥ್ಯ, ಕೆಪಾಸಿಟಿ ಇದೆಯಾ ಅನ್ನೋದು ಕೆಲವರ ಸಂಶಯ. ಬಗೆಹರಿಯುತ್ತಾ ನೋಡೋಣ.